ಭಾರತದಲ್ಲಿ ಎಲ್ಲಿ ನೋಡಿದರೂ ರೇವಣಸಿದ್ದೇಶ್ವರ ದೇವಾಲಯ ಕೇವಲ ಲಿಂಗದ ರೂಪದಲ್ಲಿ ಕಾಣ್ತೇವೆ ಹೊರತಾಗಿ ಮೂರ್ತಿ ರೂಪದಲ್ಲಿ ಎಲ್ಲಿ ಕಾಣುವುದಿಲ್ಲ. ರೇವಣಸಿದ್ದೇಶ್ವರ ಇಂಗಳೇಶ್ವರದಲ್ಲಿರೋ ರೇವಣಸಿದ್ದೇಶ್ವರ ಮಾತ್ರ ಮೂರ್ತಿ ರೂಪದಲ್ಲಿ ಕಾಣುವುದು. ಸುಕ್ಷೇತ್ರ ಇಂಗಳೇಶ್ವರದ ಸುಮಾರು 2 ಕಿಲೋಮೀಟ್ರ್ ಅಂತರದಲ್ಲಿರುವ ರೇವಣಸಿದ್ದೇಶ್ವರ ಬೆಟ್ಟ. ಈ ಗುಡ್ಡವನ್ನು ರೇವಣಸಿದ್ದೇಶ್ವರ ಮತ್ತು ಸಿದ್ದರಾಮೇಶ್ವರ ಸಿದ್ದಮ್ಮನ ಗುಡ್ಡ ಅಂತ ಕರೀತಾರೆ ರೀ. ಈ ದೇವಸ್ಥಾನವನ್ನು ರೇವಣಸಿದ್ದೇಶ್ವರ ಬರುವ ಕಾಲದಲ್ಲಿ ಭದ್ರಗಿರಿ ಇತ್ತು. ತದನಂತರ ತಿಂಗಳೇಶ್ವರ ಹೋಗಿ ನಂತರದಲ್ಲಿ ಇಂಗಳೇಶ್ವರ ಅಂತ ಆದಂತಹ ಜಾಗನೇ ಇದು. ಈ ರೇವಣಸಿದ್ದೇಶ್ವರ ದೇವಾಲಯವನ್ನು ಪೂರ್ವದಲ್ಲಿ ಒಂದು ಗವಿಯಲ್ಲಿ ಇತ್ತು. ಗ್ರಾಮದ ಜನರೆಲ್ಲರೂ 1990ರ ದಶಕದಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅದನ್ನು ಒಂದು ಚಲೋ ಒಂದು ಕಲ್ಲು ಹಾಕಿ ಒಂದು ಒಳಗೆ ಬರುವಂತಹ ಒಂದು ಕೆಲಸವನ್ನು ಮಾಡಿದರು. ಇದೊಂದು ನಿಸರ್ಗದ ಮಡ್ಲಲ್ಲಿರುವಂತಹ ದೇವಾಲಯ. ಇದು ಇಡೀ ಇಂಗಳೇಶ್ವರದ ಗ್ರಾಮ ದೇವರು. ಏನಪ್ಪ ವಿಶೇಷ ಏನಪ್ಪ ಅಂತಂದ್ರೆ ಈ ರೇವಣಸಿದ್ದೇಶ್ವರ ಬೆಟ್ಟದ ಪೂರ್ವದಲ್ಲೇ ಅಕ್ಕನಾಗಮ್ಮನ ಗವಿ ಐತಿ. ಈ ಅಕ್ಕನಾಗಮ್ಮನ ಗವಿ ವಿಶೇಷ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಊರಿನಲ್ಲಿ ಜನರು ಏನು ಮಾಡ್ತಾರೆ ಅಂತಂದ್ರೆ ಗ್ರಾಮ ದೇವರಿಗೆ ಮಳೆ ಬಂದ ನಂತರ ಉಡಿ ತುಂಬಿ ಬಿತ್ತಣಿಗೆ ಚಲೋ ಮಾಡ್ತಾರೆ. ಆದರೆ ನಮ್ಮ ಇಂಗಳೇಶ್ವರದಲ್ಲಿ ಏನಿತ್ತಂದ್ರೆ ನಮ್ಮ ಇಂಗಳೇಶ್ವರದ ಹೆಣ್ಣು ಮಗಳದಂತ ಅಕ್ಕನಾಗಮ್ಮಗೆ ಉಡಿ ತುಂಬಿದ ನಂತರ ಎಲ್ಲ ರೈತರು ಬಿತ್ತುವ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಅದೊಂದು ಇಂಗಳೇಶ್ವರದೊಂದು ವಿಶೇಷ. ಬರ್ರಿ, ಇಲ್ಲಿ ರೇವಣಸಿದ್ದೇಶ್ವರ ದೇವಾಲಯದ ಒಂದು ಶ್ರಾವಣ ತಿಂಗಳ ಪ್ರಯುಕ್ತ ಸುಮಾರು 1 ತಿಂಗಳ ಕಾಲ ನಿರಂತರ ಒಂದು ದೇವಾಲಯಕ್ಕೆ ಎಲ್ಲ ಸಣ್ಣ ಮಕ್ಕಳು ನಡ್ಕೊಂಡು ಬರ್ತಾರೆ. ಡಿಸೆಂಬರ್ ವಸ್ತುಲ ಹುಣ್ಣಿಮೆ ಟೈಮ್ನಲ್ಲಿ ರೇವಣಸಿದ್ದೇಶ್ವರ ಜಾತ್ರೆ ಆಕತಿ. ಈ ವರ್ಷದ 2 ಬಾರಿ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಆಗುತ್ತೆ. ಒಂದನೇದು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ರೇವಣಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಆಕತಿ. ತದನಂತರ ಡಿಸೆಂಬರ್ ತಿಂಗಳಲ್ಲಿ ಬರುವ ಹೊಸ್ತಲ ಹುಣ್ಣಿಮೆಯ ಮರುದಿನ ರೇವಣಸಿದ್ದೇಶ್ವರ ಜಾತ್ರೆ ಆಕತಿ. ಅದಕ್ಕಿಂತ ಪೂರ್ವದಲ್ಲಿ 5 ದಿನ ದೇವರ ಹೊರಗೆ ಕೂತ ನಂತರ ಬಾಣ ಕೊಡುವುದು ಮತ್ತು ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತೇವು. ಈಗ ಗ್ರಾಮದ ಕಮಿಟಿಯವರು ಎಲ್ಲರೂ ಕೂಡಿಕೊಂಡು ಒಂದು ಸುಸಜ್ಜಿತವಾದ ಅಡುಗೆ ಕೋಣೆ ಕಟ್ಟಿದ್ದಾರೆ. ಇಲ್ಲಿ ಶ್ರಾವಣ ತಿಂಗಳ ಪೂರ್ತಿ ದಾಸೋಹದ ವ್ಯವಸ್ಥೆ ಇರ್ತೈತಿ. ಎಲ್ಲ ಭಕ್ತರು ಈ ಗುಡಿಯನ್ನು 27/4/1990ರಲ್ಲಿ ಇದನ್ನು ಎಲ್ಲರೂ ಸಹಾಯದಿಂದ ಒಂದು ಅದ್ಭುತವಾದ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಸಿದ್ದೇಶ್ವರ ಟ್ರಸ್ಟ್ ಎಂದ ಒಂದು ನಾಮಕರಣ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಇದೇ ಜಾಗದಲ್ಲಿ ಒಂದು ಜೈನ ವಿಗ್ರಹ ಇತ್ತು. ಈ ವಿಗ್ರಹವನ್ನು ಈಗ ಬಾಗಲಕೋಟೆ ಇಲ್ಲಿ ಇಡಲಾಗಿದೆ. ಯಾರು ಮತ್ತೆ ಏನಿಲ್ಲ ನೋಡ್ರಿ. ಹಾಂ ರೀ, ಬಿಜಾಪುರದವ್ರಿ. ಹಾಂ ರೀ, ಆಯ್ತು ರೀ. ನಿಮ್ಗೆ ಕಾಣ್ತಿರ್ಬೋದು, ಇದು ದೊಡ್ಡ ಗಂಟೆ ಐತ್ರಿ. ಇದು ಉತ್ಸವ ಮೂರ್ತಿ ರೇವಣಸಿದ್ದೇಶ್ವರ ಜಾತ್ರೆ ದಿವಸ ಮತ್ತು ಶ್ರಾವಣ ಮಾಸದ ಕೊನೆಯಲ್ಲಿ ಈ ಉತ್ಸವ ಮೂರ್ತಿಯನ್ನೇ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುವುದು. ಇದು ಗವಿಯ ಎಂಟ್ರೆನ್ಸು. ನಾವು ಬಲಗಡೆ ಹೋಗಿ ಮತ್ತು ಎಡಗಡೆ ಬರ್ತೇವೆ. ಬನ್ನಿ. ಈಗ ಈ ಮುಂಚಿತವಾಗಿ ಗವಿ ಸಣ್ಣದಿತ್ತು. ತದನಂತರ 90ರ ದಶಕದಲ್ಲಿ ಮಾಡಿದ್ರು. ಅದನ್ನು ಎಲ್ಲರೂ ಕೂಡಿ ಸ್ವಲ್ಪ ಎತ್ತರಿಸಿ ಒಳಗೆ ಹೋಗೋಕ್ಕೆ ಮಾಡಿದರು.
ಈ ಶಿವಲಿಂಗ ಕಾಣ್ತಿದೆಯಲ್ಲ, ಈ ಶಿವಲಿಂಗ ಮುಗ್ಧ ಸಂಗಯ್ಯನವರ ಒಂದು ಶಿವಲಿಂಗ ಅಂತ ಹಿರಿಯರು ಹೇಳ್ತಿದ್ದಾರೆ. ಬಸವನವರ ಕಾಲದಲ್ಲಿ ಸಂಘ ಎಂಬ ಶರಣ ಇದ್ದಂತ ನೀವು ಹಾಡ ಕೇಳಿದಿಲ್ಲ, ಆ ಮುಗ್ಧ ಸಂಗಯ್ಯನ ಒಂದು ಲಿಂಗ ಅಂತ ಪ್ರತೀತಿ ಇದೆ. ಇವರೇ ರೇವಣಸಿದ್ದೇಶ್ವರರು, ಇಂಗಳೇಶ್ವರದ ಆರಾಧ್ಯ ದೇವರು. ಪಂಚಾಚಾರ್ಯಲ್ಲಿ ರೇವಣಸಿದ್ದೇಶ್ವರೊಬ್ಬರು. ಇವರು ಹಸಿರು ಧ್ವಜವನ್ನು ಹಿಡಿದುಕೊಂಡು ಬಂದ ಒಬ್ಬ ಲಿಂಗೋದ್ಭವ ದೇವರು. ಇವರು ಹಸಿರು ಧ್ವಜ ಎಲ್ಲಿ ಇರುತ್ತದೆಯೋ, ಇವರ ನಾಮಸ್ಮರಣೆ ಎಲ್ಲಿ ಆಗುತ್ತದೆಯೋ ಅಲ್ಲಿ ಎಂದಿಗೂ ಬರಗಾಲವಿಲ್ಲವೆಂದು ಒಂದು ನಾನುಡಿ ಇದೆ. ಇದು ರೇವಣಸಿದ್ದೇಶ್ವರ ನಮ್ಮ ಭಾರತದಾದ್ಯಂತ ರೇವಣಸಿದ್ದೇಶ್ವರ ದೇವಾಲಯ ನೋಡಲಾಗಿ ಎಲ್ಲಿಯೂ ಸಹ ರೇವಣಸಿದ್ದೇಶ್ವರ ಮೂರ್ತಿಯನ್ನು ಕಂಡುಬರುವುದಿಲ್ಲ. ಇಂಗಳೇಶ್ವರದಲ್ಲಿ ಮಾತ್ರ ರೇವಣಸಿದ್ದೇಶ್ವರ ಮೂರ್ತಿ ಇದೆ. ನಿಮಗೆ ಕಾಣ್ತಿರ್ಬೋದು, ಲಿಂಗದ ಮೇಲೇ ರೇವಣಸಿದ್ದೇಶ್ವರರು ಕುಳಿತುಕೊಂಡಿದ್ದು. ಕೆಲವರು ಜೈನದ ದೇವಮೂರ್ತಿ ಅದು ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ರೇವಣಸಿದ್ದೇಶ್ವರರು ಲಿಂಗೋದ್ಭವ ಆಗಿದ್ದ ಸಲುವಾಗಿಯೇ ನಿಮಗೆ ಕಾಣ್ತಿರ್ಬೋದು, ಪಾಣಿಪೀಠದ ಮೇಲೆ ಲಿಂಗನೇ ನಿಮಗೆ ಕಾಣ್ತೈತಿದೆ. ಇದು ಇಂಗಳೇಶ್ವರದ ಆರಾಧ್ಯದ ಗುರು ರೇವಣಸಿದ್ದೇಶ್ವರರು. ನಿಮಗೆ ಕೆಳಗಡೆ ಕಾಣ್ತಿದೆ ಶರಭವಾಹನ ಅಂತ ಕರೀತಾರೆ. ಅದು ಈಗಾಗಲೇ ನಾವು ಹಲವಾರು ಕಡೆ ನೋಡಿದ್ದೀವಿ ಅಲ್ಲಿ ಗುಡಿಯಲ್ಲಿ. ಸಿಂಹದ ದೇಹ ಮತ್ತು ಇದು ಮೂರ್ತಿ ಇದೆಯಲ್ಲ, ಇದಕ್ಕೆ ಶರಭ ಅಂತ ಕರೀತಾರೆ. ಇದಕ್ಕೆ ಶರಭ ಇದು ಸಿಂಹಕ್ಕಿಂತಲೂ ಬಲಿಷ್ಠವಾದಂಥ ಪ್ರಾಣಿ ಅಂತ ಹೆಸರಿದೆ ಇದಕ್ಕೆ, ಶರಭ. ಈಗ ನಂದೀಶ್ವರ ನಮಗೆ ಕಾಣ್ತಾನೆ ಇಲ್ಲಿಗೆ. ಜಗದಾದಿ ಜಗದ್ಗುರು ರೇವಣಸಿದ್ದೇಶ್ವರರು ಕೈಲಾಸದಿಂದ ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಅದೆಷ್ಟೋ ಜನರ ಕಷ್ಟವನ್ನು ಪರಿಹಾರ ಮಾಡುತ್ತಾ, ಹಲವಾರು ಪವಾಡ ಮಾಡುತ್ತಾ ಇಂಗಳೇಶ್ವರಕ್ಕೆ ಬಂದು ನೆಲೆನಿಲ್ತಾರೆ, ಗವಿಯಲ್ಲಿ ತಪಸ್ಸು ಮಾಡ್ತಾರೆ. ಸ್ಥಳ ಪುರಾಣದ ಪ್ರಕಾರ 1400 ವರ್ಷಗಳ ಕಾಲ ಬಾಳಿದಂತಹ ಶ್ರೇಷ್ಠ ದೇವರು ರೇವಣಸಿದ್ದೇಶ್ವರರು. ಇಂಗಳೇಶ್ವರದಲ್ಲಿ ಬಂದಾಗ ಅಜ್ಜಮ್ಮ ಎಂಬ ಕೊಡುಬಡಿ ಒಬ್ಬಳು ಇದ್ದಳು. ಆಕೆ ಗಾನೆಗಮನತನದವಳು. ಅವಳ ಕಷ್ಟಗಳನ್ನು ರೇವಣಸಿದ್ದೇಶ್ವರರು ಬಳಿ ಹೇಳಿದಾಗ ರೇವಣಸಿದ್ದೇಶ್ವರರು ಅವರ ಮನೆಗೆ ದಿನ ಪ್ರಸಾದಕ್ಕೆ ಹೇಗೆ ಹೋಗ್ತಾರೆ, ಹಾಗೆ ಆಕೆಯ ಕಷ್ಟಗಳು ನಿವಾರಣೆ ಹಾಕಿ ಹೋಗ್ತಾವೆ. ತದನಂತರ ಆಕೆಗೆ ಗೊತ್ತಾಗುತ್ತೆ, ರೇವಣಸಿದ್ದೇಶ್ವರರು ಈ ಊರಿಂದಲೇ ಬಂದ ಪ್ರಸಾದ ತಗೊಳ್ಳೋ ಸಲುವಾಗಿಯೇ ನಮ್ಮ ಕಷ್ಟ ಪರಿಹಾರ ಗೊತ್ತಾಕೈತಿ. ಮುಂದೆ ಅವರು ಯಾವಾಗಲೂ ರೇವಣಸಿದ್ದೇಶ್ವರ ಭಕ್ತಿ ಮಾಡ್ತಿರ್ತಾರೆ. ತದನಂತರ ಏನಾಕೈತೆ ಅಂದರೆ, ಕೆಲವೊಂದಿಷ್ಟು ಶ್ರೀಮಂತಿಕೆ ಬಂದ ನಂತರ ಆ ಅಜ್ಜಮ್ಮ ಅಜ್ಜಮ್ಮ ಒಂದು ಪೂಜೆ ಮಾಡ್ತಿರ್ತಾಳೆ, ಲಕ್ಷ್ಮೀ ದೇವರ ಪೂಜೆ ಮಾಡ್ತಿರ್ತಾಳೆ. ಅವಾಗ ರೇವಣಸಿದ್ದೇಶ್ವರ ಅವ್ರ ಮನೆಗೆ ಹೋಗ್ತಾರೆ. ರೇವಣಸಿದ್ದೇಶ್ವರ ಪ್ರಸಾದ ಇದು ಮಾಡೋಕ್ಕೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ, ನಮ್ಮ ಮನೆಗೆ ಅಷ್ಟೈಶ್ವರ್ಯಕ್ಕೆ ನನ್ನ ಅಷ್ಟೈಶ್ವರ್ಯ ಬರಬೇಕಾದ್ರೆ ಲಕ್ಷ್ಮೀನೇ ಕಾರಣ, ಅದಕ್ಕೋಸ್ಕರ ಈಗ ಪ್ರಸಾದ ನೀಡುವುದಿಲ್ಲ ಅಂದಾಗ ರೇವಣಸಿದ್ದೇಶ್ವರ ಮತ್ತೆ ಬಂದು ಗವಿಯಲ್ಲಿ ಕುತ್ಕೋತಾರೆ. ತದನಂತರ ಆಕೆಗೆ ತನ್ನ ತಪ್ಪಿನ ಅರಿವು ಆಕೈತಿ. ಕೆಲವೊಂದಿಷ್ಟು ಎತ್ತುಗಳು ಕೆಲವೊಂದಿಷ್ಟು ನಷ್ಟಗಳು ಆಗೋಕ್ಕೆ ಪ್ರಾರಂಭ ಮಾಡ್ತೈತಿ. ಏಕೆ ಹೀಗಾಯ್ತು ಅಂತ ವಿಚಾರ ಮಾಡಿದಾಗ ಆಕೆ ಗೊತ್ತಾಕೈತಿ, ನಮ್ಮ ಮನೆಗೆ ರೇವಣಸಿದ್ದೇಶ್ವರ ಒಬ್ಬ ದೇವ್ರು ಬರ್ತಿದ್ರು, ಅವ್ರು ದಿನ ಪ್ರಸಾದ ಮಾಡೋದಂತೆ ನಮ್ಮ ಮನೆ ಬೆಳಕಾಯಿತು. ನಾನು ತಪ್ಪು ಮಾಡೀನಿ, ಅವನ ತಪ್ಪು ಮಾಡಿದ ಸಲುವಾಗಿ ನಾವು ಕ್ಷಮೆ ಮಾಡ್ಬೇಕಂತ ರೇವಣಸಿದ್ದೇಶ್ವರ ಬಳಿ ಬಂದು ಕೇಳ್ಕೊಂಡಾಗ ಕರುಣಾಮಯದಂಥ ರೇವಣಸಿದ್ದೇಶ್ವರರು ಮತ್ತೆ ಆಕೆಗೆ ಅಭಯ ಹಸ್ತವನ್ನು ಕೊಟ್ಟ ನಂತರ ಆಕೆಗೆ ಮತ್ತೆ ಶ್ರೀಮಂತಿಕೆ ಬಂತು. ಆಕೆ ಒಂದು ನಿರ್ಧಾರ ಮಾಡ್ತಾಳೆ, ಗುರು, ನಾನು ನಮ್ಮ ಮನೆಗೆ ನೀನು ಬಂದು ಪ್ರಸಾದ ಸ್ವೀಕಾರ ಮಾಡೋದು ಬೇಡ, ನಾನೇ ನಿಮ್ಮಲ್ಲಿಗೆ ನನ್ನ ಜನ್ಮ ಇರುವ ತನಕ ನಾನೇ ನಿಮ್ಮಲ್ಲಿಗೆ ಬಂದು ಪ್ರಸಾದ ಕೊಡ್ತೇವೆ ಅಂತ ಹೇಳಿ ಮುಂದೆ ಆಕೆ ಪ್ರತಿದಿನ ರೇವಣಸಿದ್ದೇಶ್ವರರಿಗೆ ಪ್ರಸಾದ ಕೊಡ್ತಿರ್ತಾಳೆ. ತದನಂತರ ಆಕೆಯ ಸೊಸೆಯದು ಕೆಲವು ದಂತಕಥೆಯ ತಗೊಳ್ಳೋದವು. ಅದಂತರ ರೇವಣಸಿದ್ದೇಶ್ವರ ಜಾತ್ರೆಯ ನಂತರ ಅಜ್ಜಮ್ಮನ ಕತೆ ಬಂದ ನಂತರ ಇಲ್ಲಿರುವಂಥ ಗಾನೆಗಮನತನದವರು ಅಧ್ಯಯನಕ್ಕೆ ಅಣಿಯಾಗ್ತಾರೆ. ಅಧ್ಯಯನ ಅಂತಂದ್ರೆ ಏನಪ್ಪ ಅಂತಂದ್ರೆ, ನಮ್ಮ ಗ್ರಾಮವಾಸಿಯಲ್ಲಿ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಅವರ ಮನೆಗೆ ಹೋಗಿ ಅಲ್ಲಿ ಕೆಲವೊಂದಿಷ್ಟು ಜಂಗಮರ ಪ್ರಸಾದ ಮಾಡಿಸುವುದೇ ಅದೊಂದು ಅಧ್ಯಯನ. 1 ತಿಂಗಳ ಕಾಲ ನಿರಂತರವಾಗಿ ರೇವಣಸಿದ್ದೇಶ್ವರ ಪುರಾಣ ಚಾಲುವಾದ ನಂತರ ಕೆಲವೊಂದಿಷ್ಟು ಭಕ್ತರುಗಳು ಅಧ್ಯಯನ ಮಾಡ್ತಾರೆ. ಈಗ ರೇವಣಸಿದ್ದೇಶ್ವರರು ಇಂಗಳೇಶ್ವರದ ಗ್ರಾಮದೇವರು. ರೇವಣಸಿದ್ದೇಶ್ವರರ ಜಾತ್ರೆಯು ಮೂರ್ತಿಯು 2 ಸಾರಿ ಮೆರವಣಿಗೆ ಆಕೈತಿ. ಒಂದು ಶ್ರಾವಣ ಮಾಸದಲ್ಲಿ 1 ತಿಂಗಳ ಕಾಲ ನಿರಂತರ ಭಕ್ತರು ಇಲ್ಲಿಗೆ ನಡೆದುಕೊಂಡು ಬರ್ತಾರೆ. ಆಮೇಲೆ
ಆ, ಶ್ರಾವಣ ತಿಂಗಳ ಕೊನೆಯ ವಾರ ಪಲ್ಲಕ್ಕಿ ಉತ್ಸವ ಆಗುತ್ತೆ. ತದನಂತರ ಡಿಸೆಂಬರ್ ತಿಂಗಳಲ್ಲಿ ಹೊಸ್ತಲವನಿ ಮರುದಿನ ರೇವಣಸಿದ್ದೇಶ್ವರ ಜಾತ್ರೆ ಜರುಗ್ತೈತಿ. ಇದು ರೇವಣಸಿದ್ದ ಇಂಗಳೇಶ್ವರದ ಅತಿ ವಿಜೃಂಭಣೆಯಿಂದ ನಡೆಯುವ ಜಾತ್ರೆ ಆಗಿರ್ತೈತಿ. ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುವ ಜಾತ್ರೆ ಇಂಗಳೇಶ್ವರ ಜಾತ್ರೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಗಳೇಶ್ವರ ಜಾತ್ರೆ ಹೆಂಗೈತಪ್ಪ ಅಂದ್ರೆ ನಿದ್ದಿಲ್ಲ ನೋಡುವ ಜಾತ್ರೆ ಅಂತ ಹೇಳ್ತಾರೆ. ನಿದ್ದಿಲ್ಲ ಜಾಗ ನೋಡುವ ಜಾತ್ರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಎಲ್ಲ ವಿದ್ಯಾರ್ಥಿಗಳ ಸಂಘದವರು ಎಲ್ಲರೂ ಕೂಡಿಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೋಸ್ಕರ ನಿದ್ದಿಲ್ಲ ನೋಡು ಜಾತ್ರೆ ಯಾವುದೈತೆ ಅಂದರೆ ಇಂಗಳೇಶ್ವರ ರೇವಣಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ತಾರೆ. ಈ ರೇವಣಸಿದ್ದೇಶ್ವರರು ಇಡೀ ನಮ್ಮ ಮನುಕುಲಕ್ಕೆ ಉದ್ಧಾರ ಮಾಡಿದಂಥ ದೇವರು. ಈ ದೇವರು ಇಂಗಳೇಶ್ವರದಲ್ಲಿ ನೆಲೆಸಿದ್ದೇ ನಮಗೊಂದು ಸೌಭಾಗ್ಯ. ಮುಂಚಿತವಾಗಿ 1400 ವರ್ಷದಂತಲೇ ಅವರು ಇಲ್ಲಿ ನೆಲೆಸಿದಾರಂತ ಸ್ಥಳ ಪುರಾಣ ಹೆಸರದ್ರಲ್ಲಿ. ಇದು ತಾಮ್ರ ಶಿಲಾಯುಗೇನು ಬರುತ್ತೆ ನೋಡ್ರಿ. ಆ ತಾಮ್ರ ಶಿಲಾಯುಗದೊಳಗೆ ಅವಾಗ ಶೈವ ಮತ ಬಂತು ಅನ್ಸಿದ ಮೊದಲು ಜೈನ ಮತ್ತು ಶೈವ ಇದಿತ್ತು ನೋಡ್ರಿ. ವೀರಶೈವ ಮತ ಬಂದಿದ್ದೆ ಈ ತಾಮ್ರ ಶಿಲಾಯುಗನ ಬರ್ತಲ್ಲ ರೀ, ಆವಾಗ ಬಂದು ನೆಲೆಸಿರ್ಬೋದು ಅನ್ಸಿದ್ರೆ ನಮ್ಮ ಒಂದು ತಾರ್ಕಿಕ ವಿಚಾರ ರೀ. ಅವಾಗೆ ಶೈವ ಮತ ಅವಾಗೆ ಇದು ವೀರಶೈವ ಮತ ಅವಾಗೆ ಪ್ರಾರಂಭ ಆಯಿತು. ಸುಮಾರು 800 ಶತಮಾನದೊಳಗೆ ರೇವಣಸಿದ್ದೇಶ್ವರ ಬಂದು ನೆಲೆಸಿರ್ಬೋದು ಅಂತ ನಮ್ಮ ತರ್ಕ ಮಾಡ್ಬೋದು. ಕೆಲವೊಂದು ರೇವಣಸಿದ್ದೇಶ್ವರರು ಇಲ್ಲಿ ಶಿವಲಿಂಗದ ಮೇಲೇ ಕೂತು ಜನಿಸಿದಂಥ ಮೂರ್ತಿ. ಇದು ನಮ್ಮ ಭಾರತದಲ್ಲಿ ಎಲ್ಲಿ ನೋಡಿದರೂ ರೇವಣಸಿದ್ದೇಶ್ವರ ದೇವಾಲಯ ಕೇವಲ ಲಿಂಗದ ರೂಪದಲ್ಲಿ ಕಾಣ್ತೇವೆ ಹೊರತಾಗಿ ಮೂರ್ತಿ ರೂಪದಲ್ಲಿ ಎಲ್ಲಿ ಕಾಣುವುದಿಲ್ಲ. ರೇವಣಸಿದ್ದೇಶ್ವರ ಇಂಗಳೇಶ್ವರದಲ್ಲಿ ರೇವಣಸಿದ್ದೇಶ್ವರ ಮಾತ್ರ ಮೂರ್ತಿ ರೂಪದಲ್ಲಿ ಕಾಣುವುದು. ಆಂಧ್ರ ಪ್ರದೇಶದ ಕೋಲಂ ಜಿಲ್ಲೆಯ ಕೊಲ್ಲಿಪಾಕಿಯಲ್ಲಿ ಇವರ ಜನ್ಮಸ್ಥಳ. ಮತ್ತು ನವಕೋಟಿ ಸಿದ್ಧರ ಬಂಧನ ಬಿಡಿಸಿದ್ದಾರೆ, ಸೀಮರಿಗೆ ಬುದ್ಧಿ ಕಲಿಸಿದ್ದಾರೆ ಅಂತ ನಾವು ಭಾಳ ಪವಾಡವನ್ನು ಹಿಂಗೆ ಮಾಡಿದ್ದಾರೆ. ಇದು ಹೊರಗಡೆ ಹೋಗೋದು.